ದರ್ಶನ್ ಅವರ ಪ್ರಮಾದ. ಅವರು ಲೈಟ್ ಬಾಯ್ ಆಗಿರ್ಲಿಲ್ಲ. ಅವಾಗ ದರ್ಶನ್ ಅದನ್ನ ಸರಾಸಗಟಾಗಿ ತಳ್ಳಿ ಹಾಕ್ತಾರೆ. ಮುಂದೊಂದು ದಿನ ದರ್ಶನ್ ತನ್ನ ಮಗ ಪುನೀತ್ ರಾಜ್ಕುಮಾರ್ಗೆ ಪ್ರತಿಸ್ಪರ್ಧಿಯಾಗ್ತಾನೆ ಅಂತ ಪಾರ್ವತಮ್ಮ ರಾಜ್ಕುಮಾರ್ ಆವಾಗ್ಲೇ ದರ್ಶನ್ಗೆ ಅನ್ಯಾಯ ಮಾಡಿದ್ರ? ಹೌದು, ಇದು 30 ವರ್ಷಗಳ ಹಿಂದಿನ ರಣರೋಚಕ ಸ್ಟೋರಿ. ಕನ್ನಡದ ಬ್ಲಾಕ್ ಬಸ್ಟರ್ ಜನುಮದ ಜೋಡಿ ಶೂಟಿಂಗ್ ಸಮಯದಲ್ಲಿ ದರ್ಶನ್ ಎಲ್ಲ ಕಡೆಗೂ ಹೇಳಿಕೊಂಡಂತೆ ಅವರು ಕ್ಯಾಮೆರಾ ಬಾಯ್ ಆಗಿರ್ಲಿಲ್ಲ, ಅಸಿಸ್ಟೆಂಟ್ ಆಗಿರ್ಲಿಲ್ಲ, ಅವರು ಕ್ಯಾಮೆರಾ ಅಸಿಸ್ಟೆಂಟ್ ಆಗಿದ್ರು. ಅದು ಕೂಡ ಕನ್ನಡದ ಹಿರಿಯ ದಿಗ್ಗಜ ಕ್ಯಾಮೆರಾಮನ್ BC ಗೌರಿಶಂಕರ್ ಅವರ ಜೊತೆಗೆ ದರ್ಶನ್ ಅವರು ಅಸಿಸ್ಟೆಂಟ್ ಕ್ಯಾಮೆರಾಮನ್ ಆಗಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ದರ್ಶನ್ ಹೇಳಿಕೊಂಡಂತೆ ಅವರು ಲೈಟ್ ಬಾಯ್ ಆಗಿರ್ಲಿಲ್ಲ. ಇದೊಂದು ದೊಡ್ಡ ಸುಳ್ಳನ್ನ ದರ್ಶನ್ ಅವರ ಕರಿಯರ್ನ ಉದ್ದಕ್ಕೂ ಹೇಳ್ಕೊಂಡು ಬಂದಿದ್ದಾರೆ. ಅವರು ಲೈಟ್ ಬಾಯ್ ಆಗಿದ್ದೆ ಅಂತ. ಆದ್ರೆ ಅವರು ಲೈಟ್ ಬಾಯ್ ಆಗಿರ್ಲಿಲ್ಲ, ಅವರು ಕ್ಯಾಮೆರಾ ಅಸಿಸ್ಟೆಂಟ್ ಆಗಿದ್ರು. 1994-95 ಸಮಯ ಜನುಮದ ಜೋಡಿ ಶೂಟಿಂಗ್ ಮುಗಿತಾ ಇದೆ ಅನ್ನುವಷ್ಟರಲ್ಲಿ ಭಾರತಕ್ಕೆ ಜಿಮ್ಮಿ ಜಿಬ್ ಎನ್ನುವಂತಹ ಒಂದು ಕ್ಯಾಮೆರಾ ಉಪಕರಣ ಇಂಟ್ರೊಡ್ಯೂಸ್ ಆಗಿತ್ತು. ಆ ಒಂದು ಕ್ಯಾಮೆರಾ ಉಪಕರಣವನ್ನ ವಜ್ರೇಶ್ವರಿ ಸಂಸ್ಥೆಗೆ ತಗೊಳ್ಬೇಕು ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಅವರು ಇಷ್ಟಪಟ್ಟಿದ್ರು. ಆ ಪ್ರಕಾರ ಚಿತ್ರದ ನಿರ್ಮಾಪಕರಾದಂತಹ ವಜ್ರೇಶ್ವರಿ ಸಂಸ್ಥೆಯ ಮುಖ್ಯಸ್ಥರಾದಂತಹ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಹೇಳಿದ್ರು. ಹೌದು, ಜಿಮ್ಮಿ ಜಿಪ್ ತರಿಸೋದೇನೋ ಸರಿ, ಆದ್ರೆ ಅದನ್ನ ಆಪರೇಟ್ ಮಾಡೋದು ಯಾರು ಎನ್ನುವ ಜಿಜ್ಞಾಸೆ ಆವಾಗ ಪ್ರಾರಂಭವಾಗಿತ್ತು. ಈ ಜಿಮ್ಮಿ ಜಿಪ್ ಎನ್ನುವ ಉಪಕರಣವನ್ನ ಎಲ್ಲಾ ಕ್ಯಾಮೆರಾಮನ್ಗಳು ಆಪರೇಟ್ ಮಾಡುವಂತಹ ಒಂದು ನಾಲೆಜ್ ಆವಾಗ ಇರಲಿಲ್ಲ. ಅದಕ್ಕೋಸ್ಕರ ಚೆನ್ನೈ ಅಥವಾ ಮುಂಬೈನಲ್ಲಿ ಈ ಜಿಮ್ಮಿ ಜಿಪ್ ಆಪರೇಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ 3 ತಿಂಗಳು 6 ತಿಂಗಳು ಕೋರ್ಸ್ ಮಾಡ್ಕೊಂಡು ಬರ್ಬೇಕಾಗಿತ್ತು. ಆಗ ಪಾರ್ವತಮ್ಮ ರಾಜ್ಕುಮಾರ್ ಕಣ್ಣಿಗೆ ಬಿದ್ದಿದ್ದು ಇದೇ ಹುಡುಗ ದರ್ಶನ್. ಅವರು ದರ್ಶನ್ ಕರೀತಾರೆ, ಏನ್ ಮರಿ ನೀನ್ ಜಿಮ್ಮಿ ಜಿಬ್ ಆಪರೇಟ್ ಮಾಡ್ತೀಯಾ, ನಾನು ನಿನಗೆ ಟ್ರೈನಿಂಗ್ ಕೊಡಿಸ್ತೀನಿ, ಕೋರ್ಸ್ಗೆ ಚೆನ್ನೈ ಕಳಿಸ್ತೀನಿ ಅಂತ ಹೇಳ್ತಾರೆ. ಅವಾಗ ದರ್ಶನ್ ಅದನ್ನ ಸರಾಸಗಟಾಗಿ ತಳ್ಳಿ ಹಾಕ್ತಾರೆ. ಅದು ಅವರಿಷ್ಟ, ಅವರನ್ನ ಮಾಡ್ಲೇಬೇಕು ಅಂತಾನೂ ಇಲ್ಲ. ಆದ್ರೆ ಈ ಒಂದು ಘಟನೆಯನ್ನ ದರ್ಶನ್ ಅವರು ಯಾವ ರೀತಿ ಅವರ ಒಂದು ಲಾಭಕ್ಕೆ ಬಳಸ್ಕೊಂಡಿದ್ದಾರೆ ಅಂದ್ರೆ, ಮುಂದೊಂದು ದಿನ ಪುನೀತ್ ರಾಜ್ಕುಮಾರ್ಗೆ ತಾನು ಪ್ರತಿಸ್ಪರ್ಧಿ ಆಗ್ತೀನಿ ಅನ್ನೋ ಕಾರಣಕ್ಕೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ನನ್ನನ್ನ ನಟನಾಗೋದು ಬೇಡ, ನೀನು ಜಿಮ್ಮಿ ಜಿಬ್ ಆಪರೇಟರ್ ಆಗು ಅಂತ ಆವಾಗ್ಲೇ ಹೇಳಿದ್ರು ಅನ್ನುವಂತ ಹಸಿ ಸುಳ್ಳನ್ನ ದರ್ಶನ್ ಅವರ ಆಪ್ತರ ಬಳಿ ಹಾಗೆ ಹೊರಗಡೆ ಅಭಿಮಾನಿಗಳ ಬಳಿ ಹೇಳಿಕೊಂಡಿದ್ದಾರೆ. ಇದೊಂದು ದರ್ಶನ್ ಅವರ ಪ್ರಮಾದ. ಯಾಕಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ಗೆ ಆವಾಗ ಮನ್ಸಲ್ಲಿ ಇದ್ದಿದ್ದು ಈ ಹುಡುಗನ ಬದುಕನ್ನ ಈತ ಕಟ್ಕೊಳ್ಳಿ, ಈತ ಒಬ್ಬ ಟೆಕ್ನಿಷಿಯನ್ ಆಗ್ಲಿ ಅನ್ನೋದೇ ಹೊರತು ಈತ ನಟ ಆಗ್ಬಾರ್ದು, ಈತ ನಟ ಆದ್ರೆ ಮುಂದೆ ತನ್ನ ಮಗನಿಗೆ ತೊಂದರೆ ಆಗುತ್ತೆ ಅನ್ನೋದಲ್ಲ.